ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿ ಬಿ ಪಾಟೀಲ್ನ ಅರೆಸ್ಟ್ ಮಾಡಿಸೋದಕ್ಕೆ ಭಾರ್ಗವಿ ಮುಂದಾಗಬಿಟ್ಲ. ಪೊಲೀಸರು ಎಂಟ್ರಿ ಕೊಟ್ಟು ಜಿ ಬಿ ಪಾಟೀಲ್ನ ಗಾಯತ್ರಿ ದೇವಿಯ ಕೇಸಲ್ಲಿ ಅರೆಸ್ಟ್ ಮಾಡಿದ್ರ. ಮನೆಗೆ ಎಂಟ್ರಿ ಕೊಟ್ಟ ಗಾಯತ್ರಿ ದೇವಿ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಯನ್ನು ಇವತ್ತು ಒಂದಿನ ರಾತ್ರಿ ನಾನು ಎಲ್ಲಾದರೂ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಮ್ಮ, ಬೆಳಗ್ಗೆ ಹೊತ್ತು ಆಗೋದ್ರ ಒಳಗಡೆ ನಾನು ಅಲ್ಲಿಂದ ಹೊರಟು ಬಿಡ್ತೇನೆ ಅಂತ ಹೇಳಿ ಗಾಯತ್ರಿ ದೇವಿ ಕೇಳ್ಕೊತಾರೆ. ಅಮ್ಮ, ನೀವು ಯಾಕೆ ಅಪ್ಪನ ಕರೆ ಮಾಡಿದ್ರೆ, ಏನು ವಿಷಯ ಮಾತಾಡಿದ್ರೆ ನೀವು ಅವತ್ತು ಇಷ್ಟು ದಿನ ಯಾಕೆ ನೀವು ಹೆದರ್ಕೊಂಡು ಓಡ್ತಾ ಇದ್ರಿ, ಯಾಕೆ ಎಲ್ಲರೂ ಕಣ್ಮರಿಯಾಗಿ ಇದ್ರಿ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾರೆ. ನಾನು ತುಂಬ ದಿನ ಓಡ್ತಾನೆ ಇದೆ, ಆದರೆ ಒಂದಿನ ಧೈರ್ಯ ಮಾಡಿ ನನ್ನನ್ನು ಯಾರಾದರೂ ಕಾಪಾಡಬಹುದಾ ಅಂತ ಅಂದ್ಕೊಂಡು ಯೋಚನೆ ಮಾಡಿದಾಗ ನನಗೆ ಕಾಣಿಸಿದ್ದು ರವೀಂದ್ರ ಮಾತ್ರ. ಹಾಗಾಗಿ ರವೀಂದ್ರ ಅವ್ರಿಗೆ ಕಾಲ್ ಮಾಡ್ದೆ. ಅವರು ಅವತ್ತು ನಾನು ಹೇಳೋ ತನಕ ನೀವು ಅಲ್ಲೇ ಇರಿ, ಖಂಡಿತ ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿದರು. ಆದರೆ ಏನು ಮಾಡ್ದು, ಆ ಜಿ ಪಿ ರವೀಂದ್ರ ಕಥೆಯನ್ನು ಕೂಡ ಮುಗಿಸ್ಬಿಟ್ಟ. ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ರವೀಂದ್ರ ಕೂಡ ಸತ್ತು ಹೋಗ್ಬಿಟ್ಟ. ನನ್ನಿಂದಾಗಿ ಅವನ ಸಾವು ಕೂಡ ಆಗೋಯ್ತು. ನನಗೆ ನಿಜಕ್ಕೂ ಈ ಬದುಕೆ ಬೇಡ ಅಂತ ಅನ್ನಿಸ್ಬಿಡತ್ತೆ. ಯಾಕಂದರೆ ನನ್ನ ಗಂಡ ಜಿ ಬಿ ಪಾಟೀಲೇ ನನ್ನ ಸಾಯಿಸೋಕ್ಕೆ ಮುಂದಾಗತ್ತು. ಜಿ ಪಿ ಅಂತಂಥ ಪಾಪಿ ಅಲ್ಲ, ಅವನು ಮಹಾನ್ ಪಾಪಿ. ಅವನು ನೋಡ್ದಾಗಲ್ಲ, ಅವನು ನೋಡೋರ ಕಣ್ಗೆ ಲೋಯರ್ ಅಷ್ಟೇ, ಆದರೆ ಲೋಯರ್ ಮುಖವಾಡ ಹಾಕೊಂಡಿರ್ತಕ್ಕಂಥ ದೊಡ್ಡ ವಿಲ್ಲನ್ ಅವನು. ಅವನಿಂದಾಗಿ ನಾನು ತುಂಬ ಅಂದರೆ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಅವನಂದರೆ ನನಗೆ ಭಯ ಆಗುತ್ತೆ, ಅವನ ಹತ್ರಕ್ಕೆ ಹೋದರೂ ಹೆದರಿಕೆ ಆಗುತ್ತೆ. ಹಾಗಾಗಿ ಅವನ ಕಣ್ಣು ತಪ್ಪಿಸ್ಕೊಂಡು ಓಡ್ತಾನೇ ಇದ್ದೀನಿ. ನಿಜಕ್ಕೂ ಜೀವನದಲ್ಲಿ ಒಂದೇ ದಿನ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ, ಅದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸೋಕ್ಕೆ ಶುರು ಆಗಿಬಿಟ್ಟಿದೆ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರ. ಈ ಕಡೆ ಭಾರ್ಗವಿ, ನೀವೇನು ಯೋಚನೆ ಮಾಡಿಬಿಡಿ ಅಮ್ಮ, ನಿಮಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ. ಅಪ್ಪ ನಿಮಗೆ ಮಾತು ಕೊಟ್ಟಿದ್ರು, ನಿಮ್ಮ ಬದುಕನ್ನು ಸರಿಪಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ. ಆದರೆ ಅವ್ರಿಗೆ ಅವಕಾಶವನ್ನೇ ಸಿಗಲಿಲ್ಲ. ಆದರೆ ಅವರ ಮಗಳಾಗಿರ್ತಕ್ಕಂಥ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ, ಯಾಕಂದರೆ ನಾನು ಜಿ ಬಿ ಪಾಟೀಲ್ನ ಸೊಸೆ ಅಂತ ಹೇಳಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಜಿ ಬಿ ಪಾಟೀಲ್ ಸೊಸೆನಾ ಅಂತ ಹೇಳಿ ಗಾಯತ್ರಿ ದೇವಿ ಕೇಳ್ತಾರೆ. ಹೌದು ಅಮ್ಮ, ನಾನು ಜಿ ಬಿ ಪಾಟೀಲ್ ಅವರ ಸೊಸೆನೇ. ಖಂಡಿತ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾನು ನ್ಯಾಯ ದೊರಕಿಸಲೇಬೇಕು, ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು. ನೀವೇನು ಯೋಚನೆ ಮಾಡಿಬಿಡಿ, ನೀವು ಜಿ ಪಿ ಮಾವನ ಮನೆಯಲ್ಲೇ ಇರಬೇಕು, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ನೀವು ನನ್ನನ್ನು ನಂಬಿ, ನಿಮ್ಮನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬರ್ತಿದ್ದಾರೆ. ಇತ್ತ ಕಡೆ ಜಿ ಪಿ ಪಾಟೀಲ್ ನಿರ್ಮಲಾ ಅವರ ಹತ್ರ, ನೋಡು ನಿರ್ಮಲಾ, ನೀನೇ ನನ್ನ ಜೀವನ, ನೀನೇ ಎಲ್ಲವೂ ಕೂಡ, ನನ್ನಿಂದ ನಿನಗೆ ತುಂಬಾ ನೋವಾಗಿದೆ, ಆದರೆ ಅಲ್ಲಿ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಇಷ್ಟು ವರ್ಷ ನನ್ನ ಜೊತೆ ಬದುಕಿದೆಯಾ. ನಿಜಕ್ಕೂ ನಿನ್ನ ಮನಸ್ಸಿಗೆ ಹಳೆ ನೆನಪುಗಳು ನೋವು ಕೊಡ್ತಿದೆ ಅಂದರೆ ಖಂಡಿತ ಇನ್ನೆಂದು ಕೂಡ ಹಳೆ ನೆನಪುಗಳನ್ನು ನಾನು ಉಳಿಸ್ಕೊಳ್ಳೋದಿಲ್ಲ. ಯಾವುದೇ ಹಳೆ ನೆನಪುಗಳು ಕೂಡ ಇನ್ನು ನಿನ್ನನ್ನು ತೊಂದರೆ ಕೊಡುವುದಿಲ್ಲ. ನಿನಗೆ ತೊಂದರೆ ಕೊಡ್ತಕ್ಕಂಥ ನನ್ನ ಹಳೆ ನೆನಪುಗಳು ಖಂಡಿತ ಇನ್ನು ಮುಂದೆ ನನಗೆ ಬೇಡ ಅಂತ ಹೇಳಿಬಿಟ್ಟು ಜಿ ಪಿ ಪಾಟೀಲ್ ತೀರ್ಮಾನ ಮಾಡ್ತಾರೆ. ಹಾಗಿದ್ರೆ ಇನ್ನು ಮುಂದೆ ಯಾವುದನ್ನು ಕೂಡ ನೆನೆಸ್ಕೊಳ್ಳೋದಿಲ್ಲ ಅಲ್ವಾ ಜಿ ಪಿ ಅಂತ ನಿರ್ಮಲ ಅವ್ರು ಕೇಳಿದ್ದಕ್ಕೆ, ಖಂಡಿತ ಇಲ್ಲ, ನಿನಗೆ ನೋವಾಗುತ್ತೆ ಅಂದರೆ ನಾನು ಯಾಕೆ ಅದನ್ನು ಮಾಡೋಕ್ಕೆ ಹೋಗಲಿ, ನನ್ನಿಂದ ನಿನಗೆ ನೋವಾಗಬಾರ್ದು ಅಷ್ಟೇ ಅಂತ ಹೇಳಿ ಜಿ ಪಿ ಹೇಳ್ತಾರೆ. ಅಂದಮೇಲೆ ಎಲ್ಲ ಪ್ರಾಬ್ಲಮ್ ಕೂಡ ಸೌಟುಟ ಆಯ್ತಲ್ಲ ಅಂತ ಅರ್ಜುನ್ ಖುಷಿ ಪಡ್ತಾರೆ. ನಾಳೆನೇ ವೆಡ್ಡಿಂಗ್ ಆ್ಯನಿವರ್ಸರಿ ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅರ್ಜುನ್ ಹೇಳ್ತಾರೆ. ಖಂಡಿತ ಎಲ್ಲ ಕೂಡ ತಿಳಿಯಾಗಿ ಹೊಸ ಬದುಕನ್ನು ಶುರು ಮಾಡಿ ಅಂತ ಹೇಳಿ ಶಕುಂತಲಾ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಚರಣ್ಗೆ ತುಂಬ ವಿಚಾರ ಆಗ್ತದೆ. ಏನದು ಡ್ಯಾಡ್ ಮತ್ತು ಮಾಮ್ ಇಷ್ಟು ಖುಷಿಯಾಗಿದ್ದಾರೆ, ಅಮ್ಮನ ನೆನಪುಗಳನ್ನ ಅಳ್ಸಕ್ಕೆ ಬಿಡಬೇಕು ಅಂತ ಅನ್ಕೋತಿದ್ದಾರೆ. ಹೌದು, ನನಗೆ ಯಾಕೆ ರೀತಿ ಅನ್ನಿಸ್ತದೆ, ಇಷ್ಟು ವರ್ಷಗಳ ಕಾಲ ಮಾಮ್ ನನ್ನನ್ನು ತಾಯಿಯಾಗಿ ನೋಡ್ಕೊಂಡಿದ್ದಾರೆ, ಆದರೆ ಒಂದಿನ ಕೂಡ ನನಗೆ ತಾಯಿ ಪ್ರೀತಿ ತೋರ್ತಾ ಇರೋ ಅವ್ರ ಬಗ್ಗೆ, ಗಾಯತ್ರಿ ದೇವಿ ಅನ್ನೋರ ಬಗ್ಗೆ ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀನಿ, ನಾನು ತಪ್ಪು ಮಾಡ್ತಿದ್ದಾನೆ ಅಂತ ಚರಣ್ಗೆ ಅನಿಸೋಕೆ ಶುರುವಾಗುತ್ತೆ. ನಂತರ ಇಲ್ಲಿ ಅರ್ಜುನ, ನನ್ನೊಂದು ರಿಕ್ವೆಸ್ಟ್ ಇದೆ ಡ್ಯಾಡ್, ನೀವು ಎಲ್ಲರೂ ಕೂಡ ಅಜ್ಜಿ ಹೇಳ್ದಾಗೆ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಅನ್ಕೋತಿದ್ದೀರ, ಆದರೆ ಅದರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಕೂಡ ಮನ್ನಿಸ್ತೀರಾ. ಭಾರ್ಗವಿ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ತಾತ್ಸಾರ ಇದೆ, ಬೇಜಾರಿದೆ, ಆದರೆ ಭಾರ್ಗವಿಯವರು ಅಪ್ಪ ಹೇಳಿದ ಕಾರಣ ಇನ್ನೆಂದೂ ಕೂಡ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಹೇಳಿ ಈ ಮನೆಯ ಜವಾಬ್ದಾರಿಯನ್ನು ತಗೊಂಡು ಮನೆಯನ್ನು ನೋಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ಕೂಡ ನೀವು ಯಾಕೆ ಭಾರ್ಗವಿಯನ್ನು ಸೊಸೆ ಅಂತ ಒಪ್ಕೋತಾ ಇಲ್ಲ. ಜೊತೆಗೆ ಇಲ್ಲಿ ಭಾರ್ಗವಿಯವರು ಎಂದೋ ಅಪ್ಪನ ವಿರುದ್ಧವಾಗಿ ನಿಂತ್ಕೋಬೇಕು ಅಂತ ಉದ್ದೇಶಪೂರ್ವಕವಾಗಿ ಅಂದ್ಕೊಂಡವರಲ್ಲ, ಆದರೆ ಸಮಯ ಸಂದರ್ಭ ಆ ರೀತಿ ಮಾಡ್ತಾರೆ. ಭಾರ್ಗವಿಯವರು ತುಂಬಾ ಒಳ್ಳೆಯವರು, ಈ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ದಯವಿಟ್ಟು ಭಾರ್ಗವಿಯನ್ನು ಸೊಸೆ ಅಂತ ಒಪ್ಕೊಳ್ಳಿ ಅಂತ ಹೇಳಿದಾಗ ಭಾರ್ಗವಿ ಈ ಮನೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವಳು ಅಚ್ಚುಕಟ್ಟಾಗಿ ಈ ಮನೆಯ ಸೊಸೆಯಾಗಿ ಹೋಗ್ತೀನಿ ಅಂತ ನನ್ನ ಅಭ್ಯಂತರ ಇಲ್ಲ, ಈ ಮನೆ ಸೊಸೆ ಅಂತ ನಾನು ಒಪ್ಕೋತೀನಿ
ಒಪ್ಕೋತೀನಿ ಅಂತ ಜಿ ಪಿ ಹೇಳ್ತಾರೆ. ಆಗ ಏನು ಮಾತಾಡ್ತಿದ್ರ ಜಿ ಪಿ, ವಂದನ ಮತ್ತು ಶಕ್ತಿ ಅಣ್ಣ ಅಂತ ಹೇಳಿ ನಿರ್ಮಲ್ ಅವರು ಹೇಳಿದಾಗ ನೀನು ಸುಮ್ಮನಿರು ನಿರ್ಮಲಾ ಅಂತ ಅರ್ಜುನ್ ಹೇಳ್ತಾರೆ. ನಂತರ ಭಾವ ಒಪ್ಕೊಂಡ್ಮೇಲೆ ನಾವು ಒಪ್ಕೋತೀವಿ ಅಂತ ಹೇಳಿ ಸಾಕ್ಷಿ ತಿಳಿಸ್ತಾರೆ. ನಿರ್ಮಲ್ ಅವರ ಬಗ್ಗೆ ಅರ್ಜುನ್ ಕೇಳಿದಾಗ ನಿರ್ಮಲ್ ಅವರು ಜಿ ಪಿ ಒಪ್ಕೊಂಡ್ರು ಅಂದಮೇಲೆ ನಾನು ಕೂಡ ಒಪ್ಕೋತೀನಿ ಅಂತ ಹೇಳಿ ನಿರ್ಮಲ್ ಅವರು ಕೂಡ ತಿಳಿಸ್ತಾರೆ. ಇದರ ನಡುವೆ ಫೋನ್ ತೊಗೋಬೇಕಿದ್ರೆ ಜೀಪಿಂದ ಒಂದು ಉಂಗುರ ಬೀಳ್ತಿದ್ದಾಗೆ ಅದನ್ನು ತೊಗೊಂಡು ಇದರಿಂದಾನೇ ನಮ್ಮಿಬ್ಬರ ನಡುವೆ ಸಂಬಂಧ ಹಾಳಾಗುತ್ತೆ, ಅಂದರೆ ತೊಂದರೆ ಆಗುತ್ತೆ, ಅಂದರೆ ಖಂಡಿತ ಈ ಉಂಗುರ ನೆನಪು ಯಾವುದು ಕೂಡ ಬೇಡ ಅಂತ ಹೇಳಿ ಬಿಸಾಡ್ತಾರೆ. ಅದು ಹೋಗಿ ಭಾರ್ಗವಿ ಕಾಲ ಹತ್ರ ಬೀಳುತ್ತೆ. ನೋಡು ಭಾರ್ಗವಿ, ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದೀವಿ, ಆ ಹಳೆ ನೆನಪಿನ ಉಂಗುರವನ್ನು ಬದುಕಿ ಹೊತ್ತಿ ನೀನು ಒಳಗಡೆ ಬಾ ಅಂತ ಹೇಳ್ತಾರೆ. ಹಳೆ ನೆನಪಿನ ಉಂಗುರವನ್ನು ಎಸ್ದು ಒಳಗಡೆ ಬರಬೇಕಾ ಮಾವ? ಯಾಕೆ ಹಳೆ ವ್ಯಕ್ತಿಗಳ ನೆನಪು ಏನು ಮಾಡೋದು, ಜೀವಂತವಾಗಿರುತ್ತವಲ್ವ ಅಂತ ಹೇಳಿದ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಗಾಯತ್ರಿ ಅಂತ ಹೇಳಿ ಜಿ ಪಿ ಕರೀತಿದ್ದಾಗೆ ಎಲ್ರಿಗೂ ಶಾಕ್ ಆಗ್ತದೆ. ಈ ಕಡೆ ಗಾಯತ್ರಿ ದೇವಿನ ಇದು ಅಂತ ಬೃಂದ ಶಾಕ್ ಆಗ್ತಿದ್ದಾಳೆ. ಚುರಣ್ ತನ್ನ ತಾಯಿ ಅಂತ ನೋಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ, ಯಾಕೆ ಮಾವ ಗಾಬರಿ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾಗೆ ಗಾಯತ್ರಿ ದೇವಿ, ಯಾಕೆ ಭಾರ್ಗವಿ ನನ್ನನ್ನು ಇಲ್ಲ ಕರ್ಕೊಂಡು ಬಂದೆ, ಈ ಜಿ ಪಿ ಮನೆಗೆ ಯಾಕೆ ಕರ್ಕೊಂಡು ಬಂದೆ, ಇವನಿಂದಾನೆ ನನಗೆ ತೊಂದರೆ ಆಗಿತ್ತು, ಇವನಿಗೆ ನಾನು ಹೆದರ್ಕೊಳ್ಳೋದು ಅಂಥದ್ರಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಲ್ಲ ನೀನು ಅಂತ ಕೇಳ್ತಿದ್ರೆ ನೀವೇನು ಹೆದರ್ಕೋಬೇಡಿ ಅಮ್ಮ, ನಾನಿದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಯಾಕೆ ಮಾವ, ಗಾಯತ್ರಿ ದೇವಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಆದರೆ ಬದುಕಿದ್ದಾರೆ ಅಂತ ಅಚ್ಚರಿ ಆಗ್ತಿದೆ ಅಂತ ಕೇಳ್ತಿದ್ದಾಗೆ ಗಾಯತ್ರಿ, ನೀನು ಸತ್ತೋಗಿದ್ಯಾ ಅಂದ್ಕೊಂಡಿದ್ದೆ ಆದರೆ ನೀನು ಬದುಕಿದ್ಯಾ ಅಂತ ಜಿ ಪಿ ಕೇಳಿದಾಗ ಯಾಕೆ ಗೊತ್ತಿದ್ರೆ ಸಾಯಿಸ್ಬಿಡ್ತಿದ್ರ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ. ನಾನಂತವನ್ನೆಲ್ಲ, ನನ್ನ ಗಾಯತ್ರಿಗೆ ಏನೂ ತೊಂದರೆ ಮಾಡಿಲ್ಲ ಅಂತ ಹೇಳಿ ಜಿ ಪಿ ಹೇಳ್ತಿದ್ದಾರೆ. ಈ ಕಡೆ ಬೃಂದ ಏನು ಮಾತಾಡ್ತಿದ್ಯಾ ಭಾರ್ಗವಿ, ಗಾಯತ್ರಿ ದೇವಿನ ಅಂತ ಹೇಳಿ ಕೇಳಿದಾಗ ಹೌದು, ಇವರು ಜಿ ಪಿ ಮಾವನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳ್ತಾರೆ. ನೀನು ಹೇಳಿದ ಮಾತ್ರಕ್ಕೆ ನಾವು ಒಪ್ಕೊಂಡ್ಬಿಡ್ಬೇಕಾ ಅಂತ ಗಾಯತ್ರಿ ದೇವಿ ಬಗ್ಗೆ ಪ್ರಶ್ನೆ ಮಾಡ್ತಾಳೆ ಬೃಂದ. ಅದಕ್ಕೆ ಇಲ್ಲಿ ಭಾರ್ಗವಿ ಸಾಕ್ಷಿ ಸಮೇತ ಫೋಟೋ ತೋರಿಸ್ತಿದ್ದಾಳೆ. ಒಂದು ಫೋಟೋವನ್ನು ಅರ್ಜುನ್ ನೋಡ್ತಿದ್ದಾಗೆ ಶಾಕ್ ಆಗ್ತಿದ್ದಾನೆ ಅರ್ಜುನ್ ಕೂಡ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿ ಅವರನ್ನ ಸಾಯಿಸಬೇಕು, ಮುಗಿಸ್ಬೇಕು ಅಂತ ಮಾವ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಮಾವನ ಇನ್ನೊಂದು ಮುಖವಾಡ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಲಿ. ಇಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ, ಅದಕ್ಕೆ ಇವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಜಿ ಪಿ, ಭಾರ್ಗವಿ ಸುಮ್ಮನೆ ಏನೇನೋ ಮಾತಾಡಬೇಡ, ನಾನು ಗಾಯತ್ರಿಗೆ ಏನೂ ಮಾಡಿಲ್ಲ, ಗಾಯತ್ರಿ ಸತ್ತೋಗಿದ್ದಾಳೆ ಅಂತ ಪೊಲೀಸವ್ರು ಬಂದು ಹೇಳಿದರು. ಶಕುಂತಲಾ ದೇವಿ ನಿನಗೂ ಕೂಡ ಗೊತ್ತದೆ ಅಲ್ವಾ, ಅವತ್ತು ಪೊಲೀಸವ್ರು ಹೇಳಿದ್ದು, ನಿಜವಾಗ್ಲೂ ಪೊಲೀಸವರು ಎಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು, ಆದರೆ ಅವ್ರು ಯಾಕೆ ಬಂದು ನನ್ನ ಹತ್ರ ಅವ್ರು ಸತ್ತೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ರು, ಯಾಕೆ ಆ ರೀತಿ ಮಾಡಿದ್ರು, ನನಗೆ ಎಷ್ಟು ನೋವಲ್ಲಿದೆ ಗೊತ್ತಾ, ಎಷ್ಟೆಲ್ಲ ಹುಡುಕಾಡ್ದೆ ಗೊತ್ತಾ ಗಾಯತ್ರಿ ದೇವಿಗೋಸ್ಕರ ಅಂತ ಜಿ ಪಿ ಹೇಳ್ತಿದ್ದಾರೆ. ನಿರ್ಮಲ ಅವರು ಜಿ ಪಿ ಏನು ಮಾತಾಡ್ತಿದ್ರ ನೀವು ಅಂದಾಗ, ನೀನು ಸುಮ್ಮನಿರು ನಿರ್ಮಲ, ನನ್ನ ಗಾಯತ್ರಿ ದೇವಿ ಹೀಗೆ ಅಂತ ಹೇಳಿ ಜಿ ಪಿ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಅರ್ಜುನ, ದಯವಿಟ್ಟು ಭಾರ್ಗವಿಯವರ, ನಾವು ಅಂದ್ಕೊಂಡಿರೋದಕ್ಕಿಂತ ಬೇರೆ ಏನೋ ನಡೆದಿರ್ಬಹುದಲ್ವಾ ಅಂತ ಕೇಳಿದಾಗ, ನಡೆದಿರ್ಬಹುದು, ಇಲ್ಲ ಅಂತ ಹೇಳ್ತಿಲ್ಲ, ಅದು ಏನಾಗಿದೆ ಅಂತ ತಿಳ್ಕೊಬೇಕು ಅಂತ ನಾನು ಇವರನ್ನು ಎಲ್ಲ ಕರ್ಕೊಂಡು ಬಂದಿರೋದು, ಹೆದರ್ಕೋಬೇಡಿ ಅಮ್ಮ, ಒಳಗಡೆ ಬನ್ನಿ ಅಂತ ಭಾರ್ಗವಿ ಕರೀತಿದ್ದಾಳೆ. ಈ ಕಡೆ ಸಾಕ್ಷಿಯವರು ಫೋನ್ ಮಾಡ್ತೀನಿ, ಪೊಲೀಸವ್ರು ಬಂದರೆ ಅವರೇ ನಂಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದಾಗ, ಕರೆಸಿ ಪೊಲೀಸವರೇ ಬರಬೇಕು, ಯಾಕಂದರೆ ತಪ್ಪು ಮಾಡಿರೋ ಜೆ ಪಿ ಮಾವನ ಅರೆಸ್ಟ್ ಮಾಡಬೇಕಲ್ವ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಜಿ ಪಿ ಶಾಕ್ ಆಗಿದ್ದಾರೆ. ಈ ಕಡೆ ಇಲ್ಲ ಭಾರ್ಗವಿ, ನಾನು ಇದ್ರ ಒಳಗಡೆ ಕಾಲಿಡೋದಿಲ್ಲ, ಈ ಜಿ ಪಿ ನನಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ದಾನೆ, ಇವನು ಒಳ್ಳೆಯವನಲ್ಲ, ನನ್ನ ಸಾಯಿಸೋಕೆ ಮುಂದಾಗಿದ್ದ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಿದ್ದಾರೆ. ಬಟ್ ಜಿ ಪಿ ಮಾತ್ರ, ನೀನು ತಪ್ಪು ತಿಳ್ಕೊಂಡಿದ್ಯಾ ಗಾಯತ್ರಿ, ನನಗೇನು ಮಾಡಿಲ್ಲ, ಯಾರು ನನಗೆ ಈ ರೀತಿ ಹೇಳಿದ್ದಾರೆ ಅನ್ನೋದು ಕೂಡ ನಂಗೆ ಅರ್ಥ ಆಗ್ತಿಲ್ಲ, ಯಾಕೆ ನೀನು ಈ ರೀತಿ ನಡ್ಕೋತಿದ್ಯಾ ಅಂತಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ ಅಂತಾನೆ ಜಿ ಪಿ ಅವರು ಹೇಳ್ತಿದ್ದಾರೆ. ನಂತರ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಮನೆ ಒಳಗಡೆ ಕರ್ಕೊಂಡು ಬರ್ತಿದ್ದಾಗೇ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ನಿರ್ಮಲ್ ಅವರು ಸಿಡಿದೇಳ್ತಿದ್ದಾರೆ, ನನ್ನ ಸಂಸಾರನ ಹಾಳು ಮಾಡೋಕೆ ಅಂತಲೇ ಇವರನ್ನು ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಚರಣ್ ಕೂಡ ಅಮ್ಮ ಅಂತ ಹೇಳಿ ಹೋದಾಗ ಗಾಯತ್ರಿ ದೇವಿ ಹೆದರ್ಕೋತಿದ್ದಾರೆ. ನಂತರ ಮರುದಿನ ಆಗ್ತಿದ್ದಾಗೇ ಶಕುಂತಲ್ ಅವರು, ಏನಿದು ಜಿ ಪಿ, ಗಾಯತ್ರಿನ ಸತ್ತು ಹೋಗಿದ್ದಾಳೆ ಅಂತ ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದೆ ಅಂತ ಕೇಳ್ತಾರೆ. ನಿರ್ಮಲ್ ಅವರು, ಗಾಯತ್ರಿ ದೇವಿ ಬದುಕಿದ್ದು ಕೂಡ ನನ್ನನ್ನು ಮದುವೆ ಆಗಿ ನನ್ನ ಬದುಕಿಗೆ ಕೊಳ್ಳಿ ಇಟ್ಬಿಟ್ರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಭಾರ್ಗವಿ, ಹೇಳಿ ಮಾವ, ನೀವು ಮುಚ್ಚಿಟ್ಟ ಸತ್ಯವನ್ನು ರಿವೀಲ್ ಮಾಡಿ, ಯಾಕೆ ರೀತಿ ಎಲ್ಲ ಮಾಡಿದರೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಅಂತ ಹೇಳಿ ಕೇಳ್ತಿದ್ದಾಳೆ. ಹಾಗಾದರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತೇನೆ ಮರಿ.